ಹೆಲೋ ಫ್ರೆಂಡ್ಸ್, ಹಾಯ್, ವೆಲ್ಕಮ್ ಟು ಜ್ಯೋತಿ ಹೋಮ್ ಕಿಚನ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಸಂಡೇ ಲಾಗ್ ಮಾಡ್ತಾಯಿದ್ದೀನಿ. ನಾನು ತರಕಾರಿ ಯಾವ ರೀತಿ ಸ್ಟೋರ್ ಮಾಡ್ಕೊತೀನಿ ಹಾಗೆ ಫ್ರಿಜ್ನ ಯಾವ ರೀತಿ ಕ್ಲೀನ್ ಮಾಡ್ಕೊತೀನಿ ಅಂತಂದು ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಯಾವ ರೀತಿ ಅಂತಂದು ನೋಡೋಣ. ಇವಾಗ ಫ್ರಿಜ್ಜಲ್ಲಿ ಕೂಡ 15 ದಿನ ಲಾಸ್ಟು ತರಕಾರಿ ಹಾಳಾಗಿಬಿಡುತ್ತೆ. ಹಾಳಾಗ್ದಂಗೆ ಯಾವ ರೀತಿ ಇಟ್ಕೊಳೋದು ಅಂತಂದು ನೋಡೋಣ ಬನ್ನಿ. ನಮ್ಮ ಮನೇಲಿ ಸಂಡೇನೇ ಮಾರ್ಕೆಟಿಗೆ ಹೋಗೋದು. ಪ್ರತಿ ಸಂಡೇನೂ ನಾನು ಕ್ಲೀನ್ ಮಾಡಿಕೊಂಡು ಸ್ಟೋರ್ ಮಾಡ್ಕೊತೀನಿ ತರಕಾರಿ ಎಲ್ಲ. ನಾನು ಫ್ರಿಜ್ ಕ್ಲೀನ್ ಮಾಡ್ಕೊಳಕ್ಕೆ ಒಂದು ನೀರಿಗೆ ವಾಷಿಂಗ್ ಪೌಡ್ರು ಹಾಗೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಬಟ್ಟೆ ತಗೊಂಡು ಚೆನ್ನಾಗಿ ಕ್ಲೀನ್ ಮಾಡ್ಕೊತೀನಿ. ಈ ಥರ ವಾಶ್ ಮಾಡ್ಕೊಳೋದ್ರಿಂದ ಎಲ್ಲ ಜಿಡ್ಡು ಹೋಗುತ್ತೆ, ಆನಂತರ ಕ್ಲೀನು ಆಗುತ್ತೆ. ನೋಡ್ತಾ ಇರ್ಬೋದು, ನಾನು ಈ ಥರ ಬಾಕ್ಸ್ ತೊಗೊಂಡಿನಿ ತರಕಾರಿ ಹಾಕಿಟ್ಕೊಳಕ್ಕೆ ಅಂತಂದು. ಈ ಥರ ಹಾಕಿಟ್ಕೊಂಡ್ರೆ ತರಕಾರಿ ಏನೇ ಇಲ್ಲ ಅಂದರೂ ಮಿನಿಮಮ್ 25ರಿಂದ 30 ದಿನ ಹಾಳಾಗೋದಿಲ್ಲ. ಈ ಬಾಕ್ಸಲ್ಲಿ ಕೆಳಗೆ ನೋಡ್ತಾ ಇರ್ಬೋದು ತಂತಿ ಕೊಟ್ಟಿದ್ದಾರೆ. ಹಾಳಾಗೋದಿಲ್ಲ ತರಕಾರಿ ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡ್ರೆ. ನಾ ತೊಗೊಂಡಿರೋ ಈ ಬಾಕ್ಸಲ್ಲಿ ಅರ್ಧ ಕೆಜಿ 1 ಕೆಜಿ ತರಕಾರಿ ಆರಾಮ್ ಹಿಡಿಯುತ್ತೆ, ಆರಾಮ್ ಇಡ್ಬೋದು. ಜಾಸ್ತಿ ತರಕಾರಿ ಇಡ್ತೇವೆ ಅಂತಂದರೆ ಇದಕ್ಕಿಂತ ದೊಡ್ಡದು ಇರುತ್ತೆ, ಬೇಕಂದರೆ ಆನ್ಲೈನಲ್ಲಿ ಚೆಕ್ ಮಾಡ್ಕೊಳ್ಳಿ. ನಾನು ಕೂಡ ಆನ್ಲೈನಲ್ಲೇ ತೊಗೊಂಡಿದ್ದು ಫ್ಲಿಪ್ಕಾರ್ಟಲ್ಲಿ. ಇದು ಟ್ರಾನ್ಸ್ಫರ್ ಬಾಕ್ಸ್ ಆಗಿರೋದ್ರಿಂದ ಯಾವುದರಲ್ಲಿ ಏನಿರುತ್ತೆ ಅಂತಂದು ಬೇಗ ಗೊತ್ತಾಗುತ್ತೆ, ಬೇಗ ಸಿಗುತ್ತೆ. ಫ್ರಿಜ್ಜಲ್ಲಿ ಹುಡ್ಕೋದು ನೆಸೆಸಿಟಿ ಇರಲ್ಲ. ನೋಡಿ, ನಾನು ಈ ಥರ ಸ್ಟೋರ್ ಮಾಡಿ ಇಟ್ಕೊತೀನಿ ಬಾಕ್ಸಲ್ಲಿ. ನೋಡ್ತಾ ಇರ್ಬೋದು, ಚೌಳಿಕಾಯಿ ಆಗಲಿ, ಸೌತೆಕಾಯಿ ಆಗಲಿ, ಬದನೆಕಾಯಿ, ಮೆಣಸಿನ್ಕಾಯಿ ಎಲ್ಲನೂ ಸ್ಟೋರ್ ಮಾಡಿ ಇಟ್ಕೊಂಡೀನಿ. ನಾನು ಕೋಸಾಗಲಿ ಕ್ಯಾಬೇಜ್ ಆಗಲಿ ಈ ಥರ ಕವರಲ್ಲಿ ಹಾಕಿಟ್ಕೊತೀನಿ. ಇದು ಕೂಡ ಮಾರ್ಕೆಟಲ್ಲಿ ಹೊರಗೆ ಸಿಗುತ್ತೆ. ಕವರಲ್ಲಿ ಈ ಥರ ಹಾಕಿಡೋದ್ರಿಂದ ಅದು ಕೂಡ ಹಾಳಾಗೋದಿಲ್ಲ. ನಮ್ಮ ಮನೆಯಲ್ಲಿ ತರಕಾರಿ ಇಲ್ಲ ಅಂದರೆ ನಡೆಯೋದಿಲ್ಲ, ಬೇಕೇ ಬೇಕು ತರಕಾರಿ ಮಾತ್ರ. ಅದಕ್ಕೆ ನಾನು ಈ ಥರ ಸ್ಟೋರ್ ಮಾಡಿ ಇಟ್ಕೊತೀನಿ. ಪದೇ ಪದೇ ಮಾರ್ಕೆಟಿಗೆ ಹೋಗಿ ಏನು ತರೋದು ಅಂತಂದು ಈ ಥರ ಇಟ್ಕೊಂಡ್ಬಿಡ್ತೀನಿ. ಆನಂತರ ಸೊಪ್ಪುಗಳನ್ನು ಅಷ್ಟೇ ಈ ಥರ ಕವರಲ್ಲಿ ಹಾಕಿಟ್ಕೊತೀನಿ. ಈ ಥರ ಹಾಕಿಟ್ಕೊಂಡ್ರೆ ಇದು ಕೂಡ ಅಷ್ಟೇ 1 ವಾರ ಬರುತ್ತೆ, ಹಾಳಾಗೋದಿಲ್ಲ. ನೀವು ಸೊಪ್ಪು ಯಾವುದೇ ಥರ ಹಾಕಿಟ್ಕೊತೀನಿ ಅಂದ್ರೂ 1 ವಾರ ಅಷ್ಟೇ ಅದು ಬರೋದು. ಸೊಪ್ಪು ಕೂಡ ಅಷ್ಟೇ ಜಾಸ್ತಿ ತಿನ್ನಿ, ಏಕೆಂದರೆ ಅದರಲ್ಲೆಲ್ಲ ಐರನ್ ಕಂಟೆಂಟ್ ಇರುತ್ತೆ. ನನಗಂತೂ ತುಂಬ ಇಷ್ಟ ಸೊಪ್ಪು. ನಾನು ಸೊಪ್ಪು ಸಾರಾಗಲಿ ಸೊಪ್ಪು ಪಲ್ಯ ಆಗಲಿ ತುಂಬ ಇಷ್ಟಪಟ್ಟು ತಿಂತೀನಿ. ಅದಕ್ಕೆ ನಮ್ಮ ಮನೇಲಿ ಸೊಪ್ಪು ಮಾತ್ರ ಮಿಸ್ ಮಾಡಲ್ಲ. ನನಗಂತಲೇ ಸೊಪ್ಪು ಜಾಸ್ತಿನೇ ತೊಗೊಂಬರ್ತಾರೆ. ನೋಡಿ, ಈ ಥರ ಹಾಕಿ ಗಂಟು ಕಟ್ಟಿ ಸೈಡ್ ಇಟ್ಕೊಂಡ್ಬಿಡ್ತೀನಿ ಫ್ರಿಜ್ಜಲ್ಲಿ. ನನಗೆ ಸಂಡೇ ಇದಕ್ಕೆ ಏನೇ ಇಲ್ಲ ಅಂದ್ರೂ 1.5-2 ತಾಸು ಹೋಗಿಬಿಡುತ್ತೆ. ನೋಡಿ, ನಾನು ತರಕಾರಿನ ಈ ಥರ ಸ್ಟೋರ್ ಮಾಡಿ ಇಟ್ಕೊತೀನಿ. ಈ ಥರ ನೀಟ್ ಮಾಡಿ ಇಟ್ಕೊಂಡ್ರೆ ಫ್ರಿಜ್ ತೆಗಿಯೋಕ್ಕೂ ಖುಷಿ ಅನಿಸುತ್ತೆ. ಆನಂತರ ಫ್ರೂಟ್ಸು ಅಷ್ಟೇ ನಾನು ಜಾಸ್ತಿ ಫ್ರಿಜ್ಜಲ್ಲಿ ಇಡಲ್ಲ, ಹೊರಗೆ ಇಟ್ಕೊತೀನಿ. ಒಂದು ಬುಟ್ಟಿ ಒಳಗೆ ಹಾಕಿ ಇಟ್ಕೊತೀನಿ. ಫ್ರೂಟ್ಸ್ನ ಫ್ರಿಜ್ಜಲ್ಲಿ ಇಟ್ಟರು ಒಂದು 10 ನಿಮಿಷ ಹೊರಗಿಟ್ಟು ಆನಂತರ ತಿಂತೀವಿ. ನೀವು ಕೂಡ ಅಷ್ಟೇ ಫ್ರೆಂಡ್ಸ್, ಫ್ರಿಜ್ಜಲ್ಲಿ ಇಟ್ಟ ಹಣ್ಣು ಡೈರೆಕ್ಟಾಗಿ ತಿನ್ನಬೇಡಿ. ಒಂದು 5ರಿಂದ 10 ನಿಮಿಷ ಹೊರಗಿಟ್ಟು ಆನಂತರ ತಿನ್ನಿ. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿನಿ ಅಂತಂದು. ಟೊಮೆಟೊ ಕೂಡ ಅಷ್ಟೇ ವಾರಕ್ಕೆ 2 ಕೆಜಿ ಖಾಲಿ ಆಗಿಬಿಡುತ್ತೆ. ಅದಕ್ಕೆ 2 ಕೆಜಿ ತರಿಸ್ಕೊತೀನಿ ನಾನು. ಆನಂತರ ನಾನು ಮಧ್ಯಾಹ್ನ ಅಂತಂದು ಫ್ರೈಡ್ ರೈಸ್ ಮಾಡಿಕೊಂಡೆ. ಇವತ್ತು ಲೇಟ್ ಆಗೇ ಬಿಡ್ತು, ಸಂಡೇ ಆಗಿದ್ದರಿಂದ ತುಂಬ ಕೆಲಸ ಇತ್ತು. ಅದಕ್ಕೆ ಪಟ ಆಗುತ್ತೆ ಅಂತಂದು ಫ್ರೈಡ್ ರೈಸ್ ಮಾಡಿಕೊಂಡೆ ಮಧ್ಯಾಹ್ನ ತಿನ್ನೋಕ್ಕೆ. ಪಾಪು ಕೂಡ ಮಕ್ಕೊಂಡಾಳೆ, ಅವಳು ಎದ್ರೆ ಇದನ್ನೇ ತಿನ್ನಿಸ್ತೇನೆ. ಇವತ್ತಿನ ಮಿನಿ ಲಾಗ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ. ಬಾಯ್.